SC/ST ಸಮುದಾಯಕ್ಕೆ ಕಾಂಗ್ರೆಸ್ ವಂಚನೆ ಮಾಡ್ತಿದೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಹಣ ದುರ್ಬಳಕೆ ಆಗ್ತಿದೆ ಅಂತ ಸರ್ಕಾರದ ವಿರುದ್ಧ MLC ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. SC/ST ಸಮುದಾಯಕ್ಕೆ ಕಾಂಗ್ರೆಸ್ ವಂಚನೆ ಮಾಡ್ತಿದೆ. ಅವರಿಗೋಸ್ಕರ ಮೀಸಲಿರುವಂತಹ ಹಣವನ್ನ, ಹಿಂದುಳಿದ ವರ್ಗಗಳ ಮೀಸಲಾತಿ ಹಣವನ್ನ ದುರ್ಬಳಕೆ ಮಾಡಲಾಗ್ತಿದೆ ಅಂತ ಸರ್ಕಾರದ ವಿರುದ್ಧ MLC ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಯಾವ ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ದಲಿತರು ಬಡವರಾಗೇ ಇರಬೇಕು ಅನ್ನೋದು ಸರ್ಕಾರದ ಉದ್ದೇಶ. ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ದಲಿತರು. ಆದರೆ ಇದು ತಪ್ಪು ಅಂತ ಖರ್ಗೆ ಯಾಕೆ ಹೇಳ್ತಾ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ MLC ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ. ಆದರೂ ಕದ್ದು ಮುಚ್ಚಿ ಒಂದು ಸುಳ್ಳು ಹೇಳ್ತಾರೆ. ಆದರೆ ಈ ಸರ್ಕಾರ ಕಣ್ಣು ಮುಂದೆ ಸುಳ್ಳು ಹೇಳ್ತದೆ ಎಲ್ಲಕ್ಕೂ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇವತ್ತು AICC ಅಧ್ಯಕ್ಷರ್ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಿರಿಯ ನಾಯಕರು ನಮಗವರು. ಈ ರಾಜ್ಯದಲ್ಲಿ ಅವರನ್ನು ಬಹಳ ದೊಡ್ಡ ಗೌರವದಿಂದ ಕಾಣ್ತಕ್ಕಂಥವ್ರು. ನನಗೆ ಹೇಳಲಿ ಒಂದು ಮಾತು, ಕಾನೂನು ವಿರುದ್ಧವಾಗಿ ಈ ರೀತಿ ನೀವು ಮಾಡ್ತಿದ್ದೀರಿ, ದಲಿತರಿಗೆ ಅನ್ಯಾಯ ಆಗುತ್ತೆ, ಅದನ್ನು ನೀವು ತೆಗಿಬಾರ್ದು ಅಂತ ಒಂದು ಮಾತು ಇವತ್ತಿನವರೆಗೆ ಅವ್ರು ಹೇಳಿದಾರಾ AICC ಅಧ್ಯಕ್ಷರು? ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಇಷ್ಟೊಂದು ದಲಿತ ನಾಯಕರಿದ್ದಾರೆ, ಯಾರಾದರೂ ಒಂದು ದಿವಸ ಇಲ್ಲ ಇದು ಮಾಡ್ತಾ ಇರೋದು ನಾವು ತಪ್ಪು ಅಂತ ಒಂದು ಸಾರಿ ಹೇಳಲಿಕ್ಕೆ ಸಾಧ್ಯ ಆಗಿದೆ ಅವರು? ಯಾಕೆ ಇಂಥ ಗುಲಾಮಗಿರಿ ಬೇಕಾಗಿದೆ ನಮಗೆ? ದಲಿತರಿಗೆ ಅನ್ಯಾಯ ಆಗೋದನ್ನು ನೋಡ್ತಾ ಕುಳಿತಿದಾರಲ್ಲ ಎಲ್ಲರೂ. ಆ ಕಾರಣದಿಂದ ಇವತ್ತು ನಮ್ಮ ಹೋರಾಟ ನಡೆದಿದೆ. ಇಡೀ ರಾಜ್ಯದಲ್ಲಿ ಜನಾಂದೋಲನ ಮಾಡಿ ಯಾವುದೇ ಕಾರಣಕ್ಕೆ ಈ ಹಣ ಪೋಲು ಆಗಬಾರ್ದು, ಆ ಜನರ ಶ್ರೇಯೋಭಿವೃದ್ಧಿಗೆ ಸಿಗಬೇಕು. ನಿಮಗೆ ಇಷ್ಟ ಇದ್ದರೆ ಆ ದಲಿತ ಸಮುದಾಯಗಳಿಗೂ ಕೂಡ ಗ್ಯಾರಂಟಿಗಳನ್ನು ತಲುಪಿಸ್ಬೇಕು ಅನ್ನೋದಿದ್ದರೆ ಎಲ್ಲರಿಗೂ ಕೊಡುವ ಗ್ಯಾರಂಟಿಯನ್ನು ಅವ್ರಿಗೂ ಕೊಡಿ. ಇಲ್ಲ ಅಂತಂದರೆ ನಿಮ್ಮ ಗ್ಯಾರಂಟಿನೇ ಬೇಕಾಗಿಲ್ಲ. ನಮ್ಮ ಅಭಿವೃದ್ಧಿಗೆ ಅಸೆಟ್ ಕ್ರಿಯೇಟ್ ಮಾಡ್ತಕ್ಕಂಥ ಈ ಯೋಜನೆ ಏನಿದೆ ಆ ಹಣವನ್ನು ಅವ್ರ ಕೈ ಕೊಡಿ.